ಇನ್ನು ಹೋರಾಟ ಒಂದು ಕಡೆಗೆ ಆದರೆ ಮತ್ತೊಂದು ಕಡೆಗೆ ರಾಜಕಾರಣ ಕೂಡ ತುಂಬ ಜೋರಾಗಿ ನಡೀತಾ ಇದೆ. ಒಂದು ಕಡೆಗೆ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲ ಕೊಡದೇ ಇರೋದಕ್ಕೆ ಅಥವಾ ಬಂದ್ ಮಾಡದೇ ಇರೋದಕ್ಕೆ ರಾಜ್ಯದ ಜನರು ಮುಂದಾಗಿರುವಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಧನ್ಯವಾದವನ್ನು ಜನರಿಗೆ ತಿಳಿಸಿದರು. ಮತ್ತೊಂದು ಕಡೆಗೆ ವಿಪಕ್ಷಗಳು ಕೂಡ ಕಿಡಿ ಕೆಂಡ ಆಗ್ತವೆ, ಸರ್ಕಾರ ಸರಿಯಾದಂಥ ರೀತಿಯಲ್ಲಿ ಕಾನೂನು ಹೋರಾಟವನ್ನು ಮಾಡ್ತಾ ಇಲ್ಲ ಅಂತ ಹೇಳ್ತವೆ. ಹಾಗಾದರೆ ಈ ರಾಜಕೀಯ ಏನು ನಡೀತಾ ಇದೆ ಕಾವೇರಿ ವಿಚಾರದಲ್ಲಿ ನೋಡೋಣ. ಅವಾಗ ಏನೋ ಮಳೆ ಬಂತು, ಲಕ್ಕಿಲಿ ಎಲ್ಲ ಬಗೆಹರಿಯಿತು. CWMA ಮುಂದೆನೂ ಹೋಗ್ತೀವಿ, ಸುಪ್ರೀಂ ಕೋರ್ಟ್ ಮುಂದೆನೂ ಹೋಗ್ತೀವಿ. ರಕ್ಷಣಾ ವೇದಿಕೆ ಎಲ್ಲ ಪ್ರಮುಖರೆಲ್ಲ ಬಂದು ಭೇಟಿ ಮಾಡಿದ್ರು. ಅವರು ನಾವು ವಾಪಸ್ ತೆಗೆದುಕೊಂಡೇವಿ ಅಂತ ಹೇಳಿದ್ದಾರೆ. ಇವ್ರು ಒನ್ಲಿ ಕಾಂಗ್ರೆಸ್ ಪಾರ್ಟಿಗೋಸ್ಕರ ಹೋಗ್ತಾರೆ, ಕರ್ನಾಟಕಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಯಾವತ್ತೂ ಹೋಗೋದೇ ಇಲ್ಲ. ನಮ್ಮ ರೈತರು ಮುಖ್ಯ, ನಮ್ಮ ಜನರು ಮುಖ್ಯ. ಕಾವೇರಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಾನೂನು ಸಮರಕ್ಕೆ ಮುಂದಾಗ್ತಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕೆ ಸಿದ್ಧತೆ ಆಗ್ತಿದೆ. ಪ್ರತಿದಿನ 12,000 ಕ್ಯೂಸೆಕ್ ನೀರು ಹರಿಸಬೇಕು ಅಂತ CWMA ಆದೇಶ ಕೊಟ್ಟಿರೋದು ಕರುನಾಡಿಗೆ ಬಿಸಿ ತುಪ್ಪ ಆದಂತಾಗಿದೆ. ಆದ್ರೆ ಸಿಎಂ DKಶಿ ಎಲ್ಲರೂ ತಾಳ್ಮೆಯಿಂದ ಇರಿ, ಎಲ್ಲವನ್ನೂ ಪರಿಶೀಲನೆ ಮಾಡಿ ಹೆಜ್ಜೆ ಇಡ್ತೀವಿ ಅಂತಿದ್ದಾರೆ. ರೈತರ ಹಿತ ನಮಗೆ ಮುಖ್ಯ ಅಂತಿದ್ದಾರೆ. ರೈತರ ಹಿತ ಕಾಪಾಡೋಕೆ ನಾವು ಬದ್ಧವಾಗಿದ್ದೀವಿ. ಕೇಂದ್ರ ಸರ್ಕಾರದ ಮುಂದೇನೂ ಹೋಗ್ತೀವಿ, ಸುಪ್ರೀಂ ಕೋರ್ಟ್ ಮುಂದೇನೂ ಹೋಗ್ತೀವಿ ಅಂತ ನೂತನ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಹೇಳಿದರು. 100ಕ್ಕೆ 100 ನಮ್ಮ ರೈತರ ಹಿತವನ್ನು ಕಾಪಾಡ್ತಕ್ಕಂಥದ್ದಕ್ಕೆ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ, ಸೆಂಟ್ರಲ್ ಗೌರ್ಮೆಂಟ್ ಮುಂದೆನೂ ಹೋಗ್ತೀವಿ, CWRC ಮುಂದೆನೂ ಹೋಗ್ತೀವಿ, CWMA ಮುಂದೆನೂ ಹೋಗ್ತೀವಿ, ಸುಪ್ರೀಂ ಕೋರ್ಟ್ ಮುಂದೆನೂ ಹೋಗ್ತೀವಿ. ಇದರಲ್ಲಿ ನೋ ಡೌಟ್. ನಾವು ದಯಮಾಡಿ ಅವರೆಲ್ಲರೂ ಸಹ ವಿರೋಧ ಪಕ್ಷದವರು ಕೈ ಜೋಡಿಸ್ತಾರೆ ಅಂದ್ಕೊಂಡಿದ್ದೀವಿ. ಕೈ ಜೋಡಿಸಿದ್ರೆ ನಮಗೂ ಅವ್ರಿಗೂ ಎಲ್ರಿಗೂ ಒಳ್ಳೆಯದು. ಅವಾಗ ಏನೋ ಮಳೆ ಬಂತು, ಲಕ್ಕಿಲಿ ಎಲ್ಲ ಬಗೆಹರಿಯಿತು. ಮತ್ತು ಅವರು ಮೊನ್ನೆ ಕೊಟ್ಟಿರ್ತಕ್ಕಂಥದ್ದು ಟೂ ಡಿಫಿಕಲ್ಟ್. ಕಾರಣ 12,000 ಪರ್ ಡೇ ಅಂದರೆ ಹೆಚ್ಚು ಕಡಿಮೆ. ಸೊ 15 ಡೇಸ್ ಅಂದರೆ 15 TMC ಇರುತ್ತೆ. ನಮ್ಮಲ್ಲಿ ಈಗ ಕಂಪೇರಿಟಿವ್ಲಿ ಕುಡಿಯೋ ನೀರು ಬೆಳೆಗೆ ಅಲ್ಲೂ ಕಷ್ಟ, ಇಲ್ಲೂ ಕಷ್ಟ, ಮಳೆ ಇಲ್ಲದೇ ಇದ್ರೆ. ಸುಪ್ರೀಂ ಕೋರ್ಟ್ನಲ್ಲಿಂದು ತಮಿಳುನಾಡು ಸಲ್ಲಿಸಿದ ಅರ್ಜಿ ವಿಚಾರಣೆ ಆಗಬೇಕಿತ್ತು, ಆದರೆ ಆಗಿಲ್ಲ. ಪ್ರಕರಣದ ವಿಚಾರಣೆಯಿಂದ ನ್ಯಾಯಮೂರ್ತಿ ವಿ ಮೋಹನ ಹಿಂದೆ ಸರಿದಿದ್ದಾರೆ. ಈ ಹಿನ್ನೆಲೆ ನ್ಯಾಯಮೂರ್ತಿ ವಿಕ್ರಮ್ನಾಥ್ ನೇತೃತ್ವದ ಪೀಠಕ್ಕೆ ಅರ್ಜಿ ವರ್ಗಾವಣೆಯಾಗಿದೆ. ನ್ಯಾಯಮೂರ್ತಿ ವಿಕ್ರಮ್ನಾಥ್ಗೆ ಅನಾರೋಗ್ಯ ಹಿನ್ನೆಲೆ ಸೋಮವಾರ ವಿಚಾರಣೆ ನಡೆಯೋ ಸಾಧ್ಯತೆ ಇದೆ. ಕಾವೇರಿ ವಿಚಾರವಾಗಿ ಸಿಎಂ DK ಶಿವಕುಮಾರ್ರನ್ನ ಕನ್ನಡ ಪರ ಹೋರಾಟಗಾರರು ಭೇಟಿ ಮಾಡಿದ್ರು. ಸಾರಾ ಗೋವಿಂದು, ಕರವೇ ರಾಜ್ಯಾಧ್ಯಕ್ಷ ಶಿವರಾಮೇಗೌಡ, ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಮನವಿ ಮಾಡಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಬಂದ್ ವಾಪಸ್ ತೆಗೆದುಕೊಂಡಿರೋದಕ್ಕೆ ಧನ್ಯವಾದಗಳು ಅಂತ ಸಿಎಂ DKಶಿ ಹೇಳಿದ್ರು. ಜನರ ಕಲ್ಯಾಣ, ರೈತರ ಹಿತಕ್ಕೆ ಕೆಲ ಬೇಡಿಕೆಗಳನ್ನಿಟ್ಟಿವೆ, ಅದನ್ನ ಪರಿಶೀಲನೆ ಮಾಡ್ತೀನಿ ಅಂದಿದ್ದಾರೆ. ಸೊ ಈಗ ತಾನೇ ನನಗೆ ನಮ್ಮ ಎಲ್ಲ ರಕ್ಷಣಾ ವೇದಿಕೆ ಎಲ್ಲ ಪ್ರಮುಖರೆಲ್ಲ ಬಂದು ಭೇಟಿ ಮಾಡಿದ್ರು. ಅವರು ನಾವು ವಾಪಸ್ ತೆಗೆದುಕೊಂಡೇವಿ ಅಂತ ಹೇಳಿದ್ದಾರೆ. ಬಹಳ ಸಂತೋಷ, ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳು. ರಾಜ್ಯದ ಹಿತಕ್ಕೆ ಮತ್ತು ಅವರು ಅನೇಕ ರಾಜ್ಯದ ಹಿತಕ್ಕೋಸ್ಕರ, ಜನರ ಕಲ್ಯಾಣಕ್ಕೆ, ರೈತರಿಗೋಸ್ಕರ ಕೆಲವು ಬೇಡಿಕೆಗಳನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ನಾನು ಅದನ್ನ ವಾಪಸ್ ನೋಡ್ತೇನೆ. ಅವರೆಲ್ಲ ಸಹಕಾರಕ್ಕೆ ಅವರಿಗೆ ನನ್ನ ಕೃತಜ್ಞತೆಗಳು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಸಾರಾ ಗೋವಿಂದು ಹೇಳಿದ್ರು. ತಜ್ಞರ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬನ್ನಿ. ಯಾವುದೇ ಕಾರಣಕ್ಕೂ ನೀವು ಏನೇ ತೀರ್ಮಾನಕ್ಕೆ ಬಂದರೂ ನೀರು ಬಿಡಬಾರದು ಅಷ್ಟೇ. ಸರ್ಕಾರ ಯಾವ ಸಿದ್ಧತೆನೂ ಮಾಡ್ಕೊಂಡಿಲ್ಲ. ಕರ್ನಾಟಕಕ್ಕೋಸ್ಕರ DK ಯಾವತ್ತೂ ಡೆಲ್ಲಿಗೆ ಹೋಗಿಲ್ಲ ಅಂತ ವಿಪಕ್ಷ ನಾಯಕ R ಅಶೋಕ್ ಕಿಡಿಕಾರಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಗೃಹ ಸಚಿವ ಪ್ರಿಯಾಂಕ್ ಕಾನೂನಾತ್ಮಕ ಹೋರಾಟ ಏನ್ ಮಾಡಬೇಕೋ ಮಾಡ್ತೀವಿ ಅಂದಿದ್ದಾರೆ. ಪ್ರಾಧಿಕಾರದ ಒಂದು ಸಭೆಗಳು ಬಂದಾಗ 1-2 ದಿನ ಮುಂಚೆ ಹೋಗಿ ಅಲ್ಲಿ ಲೀಗಲ್ ಟೀಮ್ ಜೊತೆ ಚರ್ಚೆ ಮಾಡಿ ಹೇಗೆ ಮನ್ನಣೆ ಮಾಡಬೇಕು, ಅದಕ್ಕೆ ಬೇಕಾದ ದಾಖಲೆಗಳು ಇವೆಲ್ಲವನ್ನು ಮಾಡಿದ್ರೆ ಒಳ್ಳೆಯದು. ಇವರು ಒನ್ಲಿ ಕಾಂಗ್ರೆಸ್ ಪಾರ್ಟಿಗೋಸ್ಕರ ಹೋಗ್ತಾರೆ, ಕರ್ನಾಟಕಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಯಾವತ್ತೂ ಕೂಡ ಡೆಲ್ಲಿಗೆ ಹೋಗೋದೇ ಇಲ್ಲ. ನಾವು ನಮ್ಮ ರಾಜ್ಯದ ರೈತರ ಹಿತಾಸಕ್ತಿಯನ್ನ ಕಾಪಾಡುವುದರಲ್ಲಿ ಯಾವುದೇ ಲೋಪಗಳನ್ನ ನಾವು ಮಾಡೋದಿಲ್ಲ. ನಮ್ಮ ರೈತರು ಮುಖ್ಯ, ನಮ್ಮ ಜನರು ಮುಖ್ಯ. ಅದಕ್ಕೆ ಕಾನೂನಾತ್ಮಕವಾಗಿ ನಾವು ಏನು ಹೋರಾಟವನ್ನ ಮಾಡಬೇಕು ಅದನ್ನ ನಾವು ಮಾಡ್ತಾ ಇದ್ದೀವಿ. ಸಿಎಂ DKಶಿ ಬಂದಾಗಿನಿಂದಲೂ ಜನರ ಮೇಲೆ ದೌರ್ಜನ್ಯ ಅಂತ ವಿಪಕ್ಷ ನಾಯಕ R ಅಶೋಕ್ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಎಲ್ಲ ಕಡೆನೂ ಅದೇ ತಾನೇ ಮಾಡೋದು.
ಪೊಲೀಸರು ದೌರ್ಜನ್ಯ ಮಾಡೋದು, ಸ್ಟೂಡೆಂಟ್ಸ್ ಸ್ಟ್ರೈಕ್ ಮಾಡಿದ್ರೆ ಪರ್ಮಿಷನ್ನೇ ಕೊಡಲ್ಲ, ರೈತರು ಸ್ಟ್ರೈಕ್ ಮಾಡಿದ್ರೆ ಬಂಧಿಸೋದು, ವಿರೋಧ ಪಕ್ಷಗಳ ಮೇಲೆ ಕೇಸ್ ಹಾಕೋದು, ಪ್ರತಿಭಟನೆಯನ್ನು ತಡೆಯೋದು, ನಮ್ಮ ಪ್ರತಿಭಟನೆಗಳ ಮೇಲೆ ಕಲ್ತೂರಾಟ ಮಾಡೋದು, ಇದು ಕಾಂಗ್ರೆಸ್ಸಿನ ಚಾಳಿ. ಅದೇನೇ ಹೇಳಿ, ಕಾವೇರಿ ವಿಚಾರದಲ್ಲಿ ರಾಜ್ಯದ ರೈತರ ಪರ ನಾವಿದ್ದೀವಿ, ಕಾನೂನು ಹೋರಾಟ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳ್ತಿದೆ. ಆದ್ರೆ ವಿಪಕ್ಷಗಳು ಮಾತ್ರ ರೈತರಿಗೋಸ್ಕರ ಯಾವ ಹೋರಾಟನೂ ಮಾಡಿಲ್ಲ ಅಂತ ಟೀಕೆ ಮಾಡ್ತಿವೆ. ಬ್ಯೂರೋ ರಿಪೋರ್ಟ್, TV9.